ಅಕ್ಕರು ತಂಗಿಯರು ಕಂಡಂಗೆ ಕಾಣಲ್ಲ. ಎಲ್ಲರೂ ಅಕ್ಕ ತಂಗಿಯರಲ್ಲ. ಅಲ್ಲ ಇದು ನಮ್ಮ ಅಡಿಕೆ ತೋಟದ ಮೊದಲನೆಯ ಏನಂತಾರೆ ಒಂಬಳೆ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಿರಲಿಲ್ಲ. ಇನ್ಮೇಲೆ ವಿಡಿಯೋ ಮಾಡೋಣ ಅಂತ ನಾನು 2 ಗಂಟೆ ಓದಿದ್ದೆ, 4 ಗಂಟೆ ತನಕ ಉಳಿಸ್ಕೊಂಡಿದ್ದೆ. 2 ಗಂಟೆಗೆ ಬಂದು 4 ಗಂಟೆ ಕಾಲೇಜ್ ಹೋಗಿದ್ದಲ್ಲ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಸುಮಾರು ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಎತ್ತ ಅಂತ ಗೊತ್ತಿರಲಿಲ್ಲ ಇಷ್ಟು ದಿನ. ಯಾಕೆ ಅಂದರೆ ಎಡಿಟಿಂಗಿಂದ ಒಂದು ಸಮಸ್ಯೆ ಆಗಿತ್ತು. ಹಂಗಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೂ ಆಗ್ತಿರಲಿಲ್ಲ. ಒಂದೊಂದು ಟೈಮಲ್ಲಿ ಹೆಂಗೆ ಅಂದರೆ ನಾನು ವೀಡಿಯೋ ಮಾಡಬೇಕಾಗಿತ್ತಲ್ಲ ಅಂತ ಎಷ್ಟೋ ಮೂಮೆಂಟ್ಗಳನ್ನ ನಾನು ಸ್ಯಾಕ್ರಿಫೈಸ್ ಮಾಡಿರೋದುಂಟು. ಯಾಕೆ ಅಂದರೆ ಸ್ಯಾಕ್ರಿಫೈಸ್ ಅನ್ನೋದಕ್ಕಿಂತ ನಾನು ಮರ್ತೇ ಹೋಗಿದ್ದೀನಿ. ನಾನು ವೀಡಿಯೋ ಮಾಡೋದೇ ಹೋಗ್ತಿರ್ತೀನಿ. ಅಂದರೆ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ನಾನು ಎಷ್ಟೋ ಸತಿ ಒಂದೊಂದು ಸತಿ ಒಬ್ಬರದ್ದು ವೀಡಿಯೋ ನೋಡ್ತಿರ್ತೀನಿ. ಸ್ಯಾಮ್ಸಂಗ್ ಇರೋದು, ಶ್ರವಣ್ ಬ್ರೋದು, ಆಮೇಲೆ ಸುಜಿತ್ ಗೌಡ್ರು ಅಂತ, ಆಮೇಲೆ ವಿನಯ್ ಬ್ರೋದು. ಒಂದಿನ ಬರಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಹಂಗೆ ನಾನು ಒಂದು ಸ್ವಲ್ಪ ಈಗ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತಿರ್ತೀನಿ ಅಂದರೆ ನೋಡೋಕ್ಕೂ ಒಂದು ಸ್ವಲ್ಪ ಖುಷಿ ಇರುತ್ತೆ ಯಾರಿಗಾದರೂ. ಈಗ ಸುಮ್ಮನೆ ನಾನು ಒಂದಿನ ಬಿಟ್ಟು ಒಂದಿನ ಅಂದರೆ ಒಂದಿನ ಬಿಟ್ಟು ಒಂದಿನ ಹಾಕಿದ್ರೂ ಏನು ತೊಂದರೆ ಇಲ್ಲ. ಅದು ಬಿಟ್ಟು 1 ತಿಂಗಳು ಬಿಟ್ಟು ಹಾಕಿದ್ರೆ ನನಗೂ ಒಂದು ಸ್ವಲ್ಪ ಹಿಂಸೆ ಅನಿಸುತ್ತೆ, ನೋಡೋರ್ಗೂ ಒಂದು ಸತಿ ಹಿಂಸೆ ಅನಿಸುತ್ತೆ. ಇವನು ಯಾರಪ್ಪ ತಿಂಗಳಿಗೆ 1 ವಿಡಿಯೋ ಹಾಕ್ತಾನೆ ನೋಡೋಕ್ಕೆ. ಅಂದರೆ ಒಂದು ಆಡಿಯನ್ಸು ನಮಗೆ ಇರಲ್ಲ ಅಷ್ಟು. ಈಗ ವೀಕ್ಷಕರು ನೀವು ಇದ್ದರೆ ನನಗೊಂದು ಸ್ವಲ್ಪ ಖುಷಿ ಆಗುತ್ತೆ. ನನಗೆ ಡೈಲಿ ನೋಡ್ತಾರೆ. ಇವತ್ತು 10 ಜನ ನೋಡಿದ್ದಾರೆ ಅಂದರೆ ನಾಳೆ 15 ಜನ ನೋಡಿದ್ರೆ ಚಂದ. ಈಗ 1 ತಿಂಗಳು ಬಿಟ್ಟು ಹಾಕಿರ್ತೀನಿ, 10 ಜನ ಇವತ್ತು ನೋಡಿರ್ತಾರೆ, ಮುಂದಿನ ತಿಂಗಳು 1 ಇಲ್ಲ 2 ವ್ಯೂಸ್ ಹೋಗಿರುತ್ತೆ. ಆ ಥರ ಆದರೆ ನನಗೂ ಬೇಜಾರಾಗುತ್ತೆ. ಹಂಗಾಗಿ ಇಷ್ಟು ದಿವಸ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಿರಲಿಲ್ಲ. ಇನ್ಮೇಲೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಎಡಿಟಿಂಗ್ ಫೀಲ್ಡಲ್ಲೇ ಇದ್ದೀನಿ. ಅಂದರೆ ಯಾವ ಥರ ಅಂದರೆ ನೋಡ್ತಿರ್ಬೋದು, ನಾನು ಈಗ ಬಿಸ್ನೆಸ್ ಫೀಲ್ಡ್ ಯಾವ ಥರ ಅಂದರೆ ಒಂದು ನಿಮಿಷ ತೋರಿಸ್ತೀನಿ ನೋಡ್ರಿ. ಕಸ್ಟಮೈಸ್ ಟಿ ಶರ್ಟ್, ಈ ಥರ ಕಸ್ಟಮೈಸ್ ಟಿ ಶರ್ಟ್ ಎಡಿಟ್ ಮಾಡ್ತಿರ್ತೀರ. ಹಂಗೆ ಹಿಂಗೆ ವೀಡಿಯೋ ಎಡಿಟ್ ಮಾಡ್ಕೋಬೋದು ಅಂತ ಅಂದ್ಕೊಂಡು ಕೂತಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ನೋಡಿರಿ, ನಿಮಗೂ ಯಾವುದೇ ಥರ ಟಿ ಶರ್ಟ್ ಬೇಕಾಯಿತು ಅಂದರೆ ಜಸ್ಟ್ ಏನಿಲ್ಲ, ಕೆಳಗಡೆ ಒಂದು ನಂಬರ್ ಕೊಟ್ಟಿರ್ತೀನಿ. ಆ ನಂಬರಿಗೆ ಮೆಸೇಜ್ ಮಾಡಿದ್ರೆ ಜಸ್ಟ್ ಆಗುತ್ತೆ. ನೋಡ್ತಿರ್ಬೋದು ಗಾಯ್ಸ್. ಸುಮಾರು ದಿನ ಆದಮೇಲೆ ವೀಡಿಯೋ ಮಾಡ್ತಿದ್ದೀನಿ. ಏನಾಗುತ್ತೆ ಏನೋ ಗೊತ್ತಿಲ್ಲ, ಇದು ಅಪ್ಲೋಡ್ ಮಾಡ್ತೀನಿ. ಇನ್ಮೇಲೆ ಈಗ ಒಂದು ಸ್ವಲ್ಪ ಮಳೆ ಬರ್ತೈತೆ, ಎಲ್ಲಿಗಾದ್ರೂ ಹೋಗೋಣ ಅಂದರೆ ಈಗ ಒಂದು ಸ್ವಲ್ಪ ಹೊರಗಡೆ ಹೋಗ್ಬರ್ಬೇಕು. ಜಾಜರಿಗೆ ಸ್ವಲ್ಪ ಕೆಲಸ ಐತೆ. ಈಗ ಇನ್ಮೇಲಿಂದನಾದರೂ ಒಂದು ಸ್ವಲ್ಪ ವೀಡಿಯೋ ಕನ್ಸಿಸ್ಟೆನ್ಸಿಯಾಗಿ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇನಾಗುತ್ತೆ ಏನೋ ಗೊತ್ತಿಲ್ಲ. ಈಗ ಡಿಗ್ರಿ ಮುಗಿದ್ಮೇಲೆ ಈ ಬಿಸ್ನೆಸ್ ಶುರು ಮಾಡ್ಕೊಂಡಿದ್ದೀನಿ. ದೊಡ್ಡದಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಒಂದು ಸ್ವಲ್ಪ ಕೈ ಹಿಡಿತಿಲ್ಲ. ಅಂದರೆ ಯಾವ ಥರ ಅಂದರೆ ನನ್ನದೇ ಒಂದು ಸ್ವಲ್ಪ ಫಾಲ್ಟ್ ಐತೆ, ತುಂಬ ಫಾಲ್ಟ್ಸ್ ಇದೆ ನನ್ನ ಹತ್ರ. ಅದಕ್ಕೋಸ್ಕರ ಈಗ ಸ್ವಲ್ಪ ಎಫರ್ಟ್ ಹಾಕ್ತಾಯಿದ್ದೀನಿ, ಏನು ಮಾಡಬೇಕು ಏನು ಬಿಡಬೇಕು ಅಂತ. ಅಂದರೂ ಬಿಡಲ್ಲ ಈ ಬಿಸ್ನೆಸ್ನ. ಒಂದು ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗ್ಬೇಕು. ಒಳ್ಳೆ ಬೆಸ್ಟ್ ಪ್ರೈಸಿಗೆ ಟಿ ಶರ್ಟ್ಗಳು ಕಸ್ಟಮೈಸ್ ಮಾಡಿಕೊಡ್ಬೇಕು ಅನ್ನೋದು ಆಸೆ ಐತೆ. ಈಗ ಸುಮಾರು ಜನ ನೋಡ್ತಿದ್ದೀನಿ. ನಾನು ಒಂದು ಕಸ್ಟಮೈಸ್ ಟಿ ಶರ್ಟ್ ತರಿಸಿದ್ದೆ. ಅದು ಬಿಗ್ಗು ಸ್ಕ್ಯಾಮ್ ಆಗಿಬಿಟ್ಟಿತ್ತು ಗೈಸ್. ಯಾಕೆ ಅಂದರೆ 700 ರೂಪಾಯಿನ ಕೊಟ್ಟಿದ್ದೆ ಒಂದು ಟಿ ಶರ್ಟಿಗೆ ಕಸ್ಟಮೈಸ್ಗೆ. ಅಷ್ಟು ಎಕ್ಸ್ಪೀರಿಯೆನ್ಸ್. ಯಾಕೆಂದರೆ ಟಿ ಶರ್ಟ್ ಆ ಕ್ವಾಲಿಟಿ ಇತ್ತು. ಅದಕ್ಕೋಸ್ಕರ ನಾನು ಈಗ ಹಿಂಗೆ ಮಾಡ್ಬೋದು ಅಂತ ನಾನು, ಯಾಕೆಂದರೆ ಫಸ್ಟ್ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಒಂದು ಟಿ ಶರ್ಟ್ ತರಿಸಿದ್ದೆ. ಇದು ಮುಂಚೆನೇ ಐಡಿಯಾ ಇತ್ತು. ಈಗ 1.5 ವರ್ಷದ ಮುಂಚೆನೇ ಐಡಿಯಾ ಇತ್ತು. ಮಾಡೋಣ ಅಂತ ಅಂದ್ಕೊಂಡು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಈಗ 1.5 ಮಂತ್ಸ್ ಆಯಿತು ನಾನು ಸ್ಟಾರ್ಟ್ ಮಾಡಿ. ಇವಾಗ ಯಾವುದೇ ಥರ ಟಿ ಶರ್ಟ್ ಬೇಕಾಯಿತು ಅಂದರೆ ನಿಮಗೆ ಗಣಪತಿ ಹಬ್ಬಕ್ಕೆ ಅಥವಾ ನಿಮಗೆ ಸ್ಪೋರ್ಟ್ಸಿಗೆ, ನಿಮಗೆ ಯಾವುದೇ ಥರ ಟಿ ಶರ್ಟ್ ಬೇಕಾಯಿತು ಅಂದರೆ ಜಸ್ಟ್ ನನಗೇನಿಲ್ಲ, ನನಗೊಂದು ಮೆಸೇಜ್ ಮಾಡಿದ್ರೆ ಆಟೋಮೆಟಿಕ್ ನಿಮಗೆ ಒಂದು ಡೇ ಬಿಟ್ಟು ನಿಮ್ಮ ಹತ್ರ ಇರೋಂಗೆ ಮಾಡ್ತೀನಿ ನಾನು. ಆ ಥರ ನನ್ನ ಹತ್ರ ಕೊರಿಯರ್ ಮಾಡ್ತೀನಿ. ಅಂದರೆ ನಿಮ್ಮ ವಿಲೇಜ್ ಸುತ್ತಮುತ್ತ ಎಲ್ಲರೂ ಬರ್ಬೋದು. ನೀವು ಹಳ್ಳಿಯಲ್ಲಿದ್ದರೆ ನಿಮ್ಮ ಯಾವ ಥರ ಹೋಬ್ಳಿ ಅಥವಾ ಸಿಟಿ ತಾಲೂಕು ಆ ಲೆವೆಲಿಗೆ ಬರುತ್ತೆ, ಅಥವಾ ಹೋಬ್ಳಿ ಲೆವೆಲಿಗೂ ಬರುತ್ತೆ. ಪ್ರೊಫೆಷ್ನಲ್ ಕೊರಿಯರ್ ಅಂತ ಅದಕ್ಕೆ ಹಾಕ್ತೀನಿ. ಒನ್ ಡೇಲಿ ನಿಮಗೆ ಆಲ್ಮೋಸ್ಟ್ ಬರುತ್ತೆ, ಎಲ್ಲೇ ಇದ್ರೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕಳಿಸಿರೋದೆಲ್ಲ 1 ಡೇಗೆ ಆಲ್ಮೋಸ್ಟ್ ಎಲ್ಲ ಹೋಗಿದೆ. ಹೊರಗಡೆ ಎಲ್ಲ ಕಳಿಸಿದ್ದೀನಿ, ಹಂಗಾಗಿ ಹೋಗಿದೆ. ನೋಡ್ತಿರ್ಬೋದು. ಮತ್ತೆ ಏನು ಮಾಡಬೇಕು, ಯಾವ ಥರ ಕಂಟೆಂಟ್ ಮಾಡಬೇಕು ಅಂತ ಎಷ್ಟು ದಿವಸ ಐತೆ. ಡೈಲಿ ಲಾಗ್ ಮಾಡ್ತಿರೋಣ, ಆಮೇಲೆ ಕಂಟೆಂಟ್ ವೀಡಿಯೋ ಮಾಡೋಣ ಅಂದರೆ ನನ್ನ ಸುತ್ತಮುತ್ತ ಇರೋ ನನಗೆ ಆಲ್ಮೋಸ್ಟ್ ಕಡಿಮೆ ಫ್ರೆಂಡ್ಸ್. ಯಾಕೆಂದರೆ ನಾನು ಈಗ ನಮ್ಮೂರಿಗೆ ಬಂದಾಗಿಂದ ನಾನು ಆಲ್ಮೋಸ್ಟ್ ಎಲ್ಲ ಹುಡುಗರ ಜೊತೆ ಕಾಂಟ್ಯಾಕ್ಟಾಗಿ ತಪ್ಪಿಬಿಟ್ಟೈತೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಅಲ್ಲಿ ಜಾಜೂರಲ್ಲಿದ್ದಾಗ, ಚಿಕ್ಕ ಜಾಜೂರು ಅಂತ ಮುಂಚೆ ಇದ್ವಲ್ಲ, ಅಲ್ಲಿದ್ದಾಗ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಜೊತೆಗಿದ್ವಿ. ಅವಾಗ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈಗ ಅಲ್ಲಿಗೆ ಹೋಗಿ ನಾನು ಬರೋ ಅಷ್ಟೊತ್ತಿಗೆ ಅಲ್ಲ ಸೆಟ್ ಆಗೋಲ್ಲ. ಈಗೆಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ನಾನೀಗ ಹೋಗೋಕ್ಕೂ ಅಲ್ಲಿ ಯಾರೂ ಇರೋಲ್ಲ. ಕೆಲವೊಬ್ಬರು
ಮಾತ್ರ ಇರ್ತಾರೆ. ಅವರು ಅವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ನಾನು ಮಧ್ಯೆ ತೊಂದರೆ ಕೊಡೋದು ಅವೆಲ್ಲ ಮತ್ತು ಇನ್ನೇನು ಅಂತ ಹೇಳಿ ಮನೆಯೇ ಸೆಟ್ಲಾಗ್ಬಿಟ್ಟಿದ್ದೀನಿ. ನಾನು ರೂಮ್ ಬಿಟ್ಟು ನಾನು ಬೇರೆ ಕಡೆ ಹೋಗೋದೇ ಬಿಟ್ಟು ಹಂಗಾಗ್ಬಿಟ್ಟೈತೆ. ಹಂಗಾಗಿ ಈಗ ಒಂದು ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೀನಿ. ನೋಡ್ತಿರ್ಬೋದು ನಾನೀಗ ಈ ಫೀಲ್ಡಲ್ಲಿ ಇದ್ದೀನಿ. ನೋಡೋಣ ನೆಕ್ಸ್ಟ್ ಇದು ಈ ಬಿಸ್ನೆಸ್ ಏನಾಗುತ್ತೆ, ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ನೋಡೋಣ. ಮತ್ತೆ ಗಾಯ್ಸ್, ಸುಮಾರು ದಿನ ಆಯಿತು ನಾನು ಈಗ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂತಿದ್ದೆ. ಆದರೆ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಏನಾಗುತ್ತೆ ಏನೋ ಗೊತ್ತು. ಅಯ್ಯೋ, ಇವತ್ತೊಂಥರ ವೆದರೇ ಚೇಂಜ್ ಐತೆ. ನೋಡ್ತಿರ್ಬೋದು, ಬಿಸಿಲು ಐತೆ, ಮಳೆನೂ ಐತೆ. ಒಂಥರ ವಿಚಿತ್ರ ವೆದರ್. ಅವಾಗಲೇ ಮಳೆ ಬರುತ್ತೆ, ಒಂದು 2 ನಿಮಿಷಕ್ಕೆ ಮಳೆ ಬರುತ್ತೆ, ಅದಾದಮೇಲೆ ಬಿಸಿಲು ಬರುತ್ತೆ. ಇವತ್ತೊಂಥರ ವೆದರ್ ಒಂಥರ ವಿಚಿತ್ರವಾಗೈತೆ. ಈಗ ಮಳೆ ಅಷ್ಟು ಜೋರಾಗೂ ಬರ್ತಿಲ್ಲ, ಏನೂ ಇಲ್ಲ. ಇವಾಗ ಬಿತ್ತುತ್ತಿದ್ದಾರೆ ಕೆಲವೊಬ್ರು, ಇನ್ನೂ ಕೆಲವರು ಬಿತ್ತೇ ಇಲ್ಲ. ಹಾಗೆ ಒಂಥರ ಹಂಗೂ ಇಲ್ಲ ಹಿಂಗೂ ಇಲ್ಲ, ಹಂಗಾಗ್ಬಿಟ್ಟೈತೆ ಈ ಸತಿ ಮಳೆ ಮಾತ್ರ. ನೋಡ್ತಿರ್ಬೋದು ಯಾವ ಥರ ಐತೆ ಅಂದರೆ ವೆದರ್ ಮಾತ್ರ ಕೂಲಾಗೈತೆ. ಮತ್ತಿನ್ನೊಂದು 5 ನಿಮಿಷ ಆದಮೇಲೆ ಬಿಸಿಲು ಬರುತ್ತೆ, ಮಳೆ ಬರುತ್ತೆ, ಎರಡು ಹಂಗೆ. ಇಲ್ಲಿ ನೋಡ್ರಿ ಯಾವ ಥರ ಐತೆ ಅಂದರೆ ಇಲ್ಲೆಲ್ಲ ನೀರು ನಿಂತ್ಕೊಂಡೈತೆ. ಹಂಗಾಗಿ ಇಷ್ಟೊಂದು ಕಳೆ ಆಗೈತೆ. ಇಲ್ಲಾಂದರೆ ಇಷ್ಟೊತ್ತಿಗೆ ಕಳೆನ ಹೊಡೆಸ್ಬೇಕಾಯ್ತು. ನಾನೆಲ್ಲ ಬ್ರಷ್ ಕಟ್ಟರಾಗಿ ಹಿಡಿಬೇಕಾಯ್ತು. ಇದು ನಮ್ಮ ಅಡಿಕೆ ತೋಟದ ಮೊದಲನೆಯ ಏನಂತಾರೆ ಒಂಬಾಳೆ. ನೋಡ್ತಿರ್ಬೋದು, ಆದರೆ ನಿಲುವಿರಲ್ಲ ಅಷ್ಟೇ. ಒಂಬಾಳೆ ನಿಂತ್ಕೊಳ್ಳಲ್ಲ, ಅದೊಂದು ಬೇಜಾರು ಅಷ್ಟೆ. ಒಣಗೋಗ್ತೈತೆ, ಹುಳ ಎಲ್ಲ ತಿಂದು 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 ಒಣಗೋಗ್ತೈತೆ. ನೆಕ್ಸ್ಟ್ ಬರುತ್ತಲ್ಲ, ಅದಕ್ಕೆ ಪೂಜೆ ಮಾಡಬೇಕು. ಇನ್ನೊಂದು ಹೊಡೆದೈತೆ, ಅಲ್ಲಿ ತೋರಿಸಿ ನೋಡಿರಿ. ಸುಮಾರು ಹೊಡೆದ, ಒಂದು ಅನ್ನೋದಕ್ಕಿಂತ ಸುಮಾರು ಹೊಡೆದವೆ. ನೋಡ್ತಿರ್ಬೋದು, ಇಲ್ಲೊಂದೈತೆ, ಆಮೇಲೆ ಅಲ್ಲೊಂದೈತೆ. ಇವೆಲ್ಲ ಒಂಬಾಳೆ ಹೊಡಿತಿದ್ದಾವೆ. ನೆಕ್ಸ್ಟು ಇನ್ನೇನು ಕಾಯಿ ಆಗಂಗೆ ಹೊಡಿತಾವೆ. ಇವೆಲ್ಲ ಯಾವ ನಿಂತ್ಕೊಳ್ಳಲ್ಲ, ಅದೊಂದು ಇದು ಅಷ್ಟೇ, ನಿಂತ್ಕೊಳ್ಳಲ್ಲ. ನೆಕ್ಸ್ಟ್ ಎಲ್ಲ ಒಂಬಳೆ ಈಗ ಹೊಡೆದಷ್ಟು ಕಾಯಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ 4 ವರ್ಷ ಕಷ್ಟಪಟ್ಟರೆ ಅದಕ್ಕೆ ಇವಾಗ ಈಗ ಪ್ರತಿಫಲ ಕಾಣ್ತಾ ಐತೆ ಒಂದೊಂದೇ ಗಿಡದಾಗೆ. ನೋಡ್ತಿರ್ಬೋದು, ತೋರಿಸ್ತೀನಿ ತಡ್ರಿ. ಈಗ ನೋಡೋಣ, ಇದನ್ನು ಓಪನ್ ಮಾಡುವ. ಇಲ್ಲ, ಇದ್ರೊಳಗಿಲ್ಲ. ಇದ್ದಿದ್ರೆ ಓಪನ್ ಆಗ್ತಿತ್ತು, ಓಪನ್ ಆಗಲ್ಲ. ಆ ಥರ ಐತೆ ನೋಡ್ರಿ ಸಣ್ಣಕ್ಕೆ. ಇದೇನಿರಲ್ಲ, ಸುಮ್ಮನೆ ಓಪನ್ ಮಾಡ್ತಿದ್ದೀನಿ ಅಷ್ಟೇ. ನೋಡಿರಿ, ಅದೊಂದು, ಇದೊಂದು ದೊಡ್ಡ ಕಾಯಿ ಬಿಡೋ ಥರ ಯಾವುದೂ ಬಂದಿಲ್ಲ. ನೆಕ್ಸ್ಟ್ ಬರುತ್ತೆ, ಅವಾಗ ತೋರಿಸ್ತೀನಿ ನಿಮಗೆ. ಅಂದರೆ ಇದು ಒಂಬಾಳೆ ಇವಾಗ ಹೊಡೆಯೋಕ್ಕೆ ಚಾಲು ಆಗಿದೆ. ನೋಡ್ತಿರ್ಬೋದು, ಈಗ ಎಷ್ಟು ಕಳೆ ಇತ್ತು ನೋಡ್ರಿ. ಮೊನ್ನೆನೂ ಹೊಡೆಸಿದ್ವಿ, ಇವಾಗ ಎಷ್ಟೊಂದು ಕಳೆ ಐತೆ. ಇದನ್ನೆಲ್ಲ ಹೊಡೆಸ್ಬೇಕು ಅಂದರೆ ಮಳೆ ಒಂದು ಸ್ವಲ್ಪ ಕಡಿಮೆ ಆಗಬೇಕು, ನೀರೆಲ್ಲ ಒಂದು ಸ್ವಲ್ಪ ಭೂಮಿ ಒಣಗಬೇಕು. ಕಳೆ ಐತಲ್ಲ ಅಷ್ಟು ಬೇಗ ಒಣಗಲ್ಲ, ಯಾಕೆಂದರೆ ಭೂಮಿಗೆ ಅಷ್ಟೊಂದು ಬೆಳ್ಕೋದು ಬಿಡೋಲ್ಲ, ಮತ್ತು ಗಾಳಿನೂ ಮಾಡಲ್ಲ, ಕಳೆ ಜಾಸ್ತಿ ಇದ್ದಷ್ಟು. ಹಂಗಾಗಿ ಕಳೆ ಜಾಸ್ತಿ ಆಗ್ತೈತೆ. ಹಂಗೆ ಬ್ರಷ್ ಕಟ್ಟರಾಗೆ ಹೊಡಿಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡ್ಬೇಕಿಲ್ಲ, ನಮ್ಮ ಟ್ರಿಲ್ಲರ್ ಐತೆ, ಟ್ರಿಲ್ಲರ್ಗೆ ಹೊಡಿಬೇಕು. ಎರಡರಾಗೆ ಏನಾರು ಒಂದು ಆಗುತ್ತೆ. ಇವಾಗ ಸ್ವಲ್ಪ ಎಡಿಟಿಂಗ್ ಮಾಡೋಣ, ಸ್ವಲ್ಪ ಕಸ್ಟಮೈಸ್ ಮಾಡೋಣ ಅಂತ ಇದ್ದೀನಿ. ನೋಡೋಣ, ಎಡಿಟಿಂಗು ಕಲಿಯೋದು ಭಾಳ ಐತಿ ಅದ್ರಲ್ಲಿ, ಕಸ್ಟಮೈಸಲ್ಲಿ. ಸ್ವಲ್ಪ ಮಾರ್ಕೆಟಿಂಗು ಬಿಲ್ಡ್ ಮಾಡಬೇಕು. ನಂದು ಮಾರ್ಕೆಟಿಂಗ್ ಬಿಲ್ಡ ಸ್ವಲ್ಪ ಮಾಡ್ಕೊತ ಹೋಗುವ. ಸ್ವಲ್ಪ ಮಾರ್ಕೆಟಿಂಗ್ ಬಿಲ್ಡ್ ಆಯಿತು ಅಂದರೆ ನನಗೊಂದು ಸ್ವಲ್ಪ ಕೆಲಸ ಮಾಡೋಕ್ಕೊಂದು ಸ್ವಲ್ಪ ಅನುಕೂಲ ಆಗುತ್ತೆ. ಇವಾಗ ಬರುತ್ತೆ ಆರ್ಡರ್ಸ್, ಏನು ಬರೋಲ್ಲ ಅಂತ ಹೇಳಲ್ಲ, ಆರ್ಡರ್ಸ್ ಬರುತ್ತೆ. ಒಂದು ಸತಿ ಬಂದರೆ ಒಂದೇ ಸತಿ ಬರುತ್ತೆ, ಇಲ್ಲ ಅಂದರೆ ಇಲ್ಲ. ಆ ಥರ ಲೆಸ್ ಮೈನಸ್ ಎಲ್ಲದರಲ್ಲೂ ಇದ್ದಿದ್ದೆ, ಅಂದರೆ ತಲೆಗೆ ಹಾಕೋಬಾರ್ದು, ಮಾಡ್ತಿರ್ಬೇಕಷ್ಟೆ. ನೋಡ್ತಿರ್ಬೋದು 4 ವರ್ಷಕ್ಕೆ ಯಾವ ಥರ ಬಂದೈತೆ ಅಂತ. ಎಷ್ಟು ಸ್ಯಾಕ್ರಿಫೈಸ್ ಇದಕ್ಕೆ ಬೈಸ್ಕೊಂಡಿರೋದು ಎಲ್ಲದೂ ಐತೆ ನಮ್ಮ ಅಪ್ಪಾಜಿ ಹತ್ರ. ಆದರೆ ಮುಂದೆ ನಮಗೆಲ್ಲ ಅನುಕೂಲ ಮಾಡಬೇಕಷ್ಟೆ ಕೆಲಸನ. ಇನ್ನೆಲ್ಲ ಹೊಡಿಯೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ಆದರೆ ಹೊಡಿಯುವ ಅಂತ ಇಲ್ಲಿ ಬಂದು ಹುಡುಗಿರು ನೋಡೋಕ್ಕೆ ಅಂತ ನಿಂತ್ಕೊಂಡು ಟೈಮ್ ಆಗಿದೆ ನೋಡಿ. ಎಲ್ಲ ಬಸ್ಸು ಆಗ್ತೀವಿ ಅಲ್ಲ, ಅವರೆಲ್ಲ ನಮಗೆ ಅಕ್ಕರು ತಂಗಿಯರು ಕಂಡಂಗೆ ಕಾಣಲ್ಲ. ಎಲ್ಲರೂ ಅಕ್ಕ ತಂಗಿರಲ್ಲ. ಅಲ್ಲ, ಅದ್ರಾಗ ಕೆಲವರು ಬಿಟ್ಟು ನಿನ್ನಂತ ನನ್ನ ಮಕ್ಳಿರೋದ್ರೆ ದೇಶ ಉದ್ಧಾರ ಇರೋ ಶಶಿ. ನಿನ್ನಂತರ ಬಿಟ್ಟೆ ದೇಶ ಉದ್ಧಾರ ಇರೋದು. ಎಲ್ಲರೂ ಅಕ್ಕ ತಂಗಿರ ಸಂಸಾರ ಮಾಡೋಕ್ಕಾಗಲ್ಲ.
ಏನು ಕರೆಕ್ಟಾ ನಿಜವಾಗ್ಲೂ ಮಾಡ್ತಿದ್ದೀನಿ ಸುಮ್ಮನೆ ಕರೆಕ್ಟ್ ರಿಯಲ್ ಆಗಿ ಆಗ್ತಾ ಇದ್ದಪ್ಪ ನೋಡ್ಬೇಕಾರೆ ನೀನೇ ನೋಡಿದ್ದು ನೋಡಿಲ್ಲಿ ಅಲ್ಲ ನನ್ನ ಕಿಡ್ಕಂದಿರ ನೋಡು ಇವನು ಕರೆಕ್ಟಾಗಿ 4 ಗಂಟೆಗೆ ಬಂದು ಕೂತಂತಾನೆ ನಾನು ಅಮ್ಮನಾರು ಇರಲಿ ಯಾರು ಇರಲಿ ಆ ಟೈಮಿಂಗ್ಸ್ ಅದು ಟೈಮಿಂಗ್ಸ್ ಕರೆಕ್ಟ್ ಫಿಕ್ಸ್ ಆಗುತ್ತೆ ಇಲ್ಲಿ ಯಾರು ಹೋದ್ರೆ ಅಡ್ಡಾಡಿದ್ರೆ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾನೆ ಫಿಕ್ಸ್ ಏನೋ ಶಶಿ ಕರೆಕ್ಟ್ ಹುಡುಗಿಬಿಟ್ರು ಅನ್ಸುತ್ತೆ ಮಕ್ಕಳು ನೋಡ್ಕೊಳ್ರಿ ಅಂದ ಇವನ್ ಸವಾಸ ಮಾಡಿ ನಾನು ಅವನ್ನೇ ಆಗ್ಬಿಟ್ಟಿದ್ದೀನಿ ಅಲ್ಲ ಹಂಗಲ್ಲ ಮತ್ತೆ ನೀನು 4 ಗಂಟೆಗೆ ಯಾಕೆ ಬರ್ತಿದ್ದೀನ ದಿನ 4 ಗಂಟೆಗೆ ಇಲ್ಲ ಇವತ್ತೇ ಬಂದಿರೋದು 4 ಗಂಟೆ ನಾನು ಎಣ್ಣೆ 2 ಗಂಟೆ ಬಂದಿದ್ದೆ 4 ಗಂಟೆ ತನಕ ಉಳಿಸ್ಕೊಂಡಿದ್ದೆ 2 ಗಂಟೆಗೆ ಬಂದು 4 ಗಂಟೆ ಕಾಲೇಜ್ ಹೋಗೋದಿತ್ತಲ್ಲ ಎಣ್ಣೆ 7 ಗಂಟೆ ಹಾಕಿದ್ದೆ ಹಂಗಂದ್ರೆ ಮಾಡಿಲ್ಲ ಕಣ ಏ ರಿಯಲ್ ಆಗಿ ಅಪ್ಲೋಡ್ ಆಗತ್ತೆ ಇದು ಜಾರ್ಜರಿಗೆ ಹೋಗಿ ಬರೋದ್ರೊಳಗೆ ಮಳೆ ಅಂದರೆ ಮಳೆ ಸಿಕ್ಕಾಪಟ್ಟೆ ಮಳೆ ಇಷ್ಟೊಂದು ಮಳೆ ಐತೆ ಈ ಮಳೆ ಬಂದಿರೋದಕ್ಕೂ ಅದಕ್ಕೂ ಸಿಕ್ಕಾಪಟ್ಟೆ ಮಳೆ ಮಳೆ ಇಲ್ಲಿ ಚೆನ್ನಾಗಿ ಬಂದಿತ್ತು ಕಣಮ್ಮ ಅಲ್ಲಿ ಜಾರ್ಜರಿಗೆ ಏನು ಅಷ್ಟೊಂದು ಬಂದಿಲ್ಲ ಇಲ್ಲಿ ಮಳೆ ಚೆನ್ನಾಗಿ ಬಂದೈತೆ ಅಂದರೆ ಈ ಶೀತ ಒಂಥರ ಅಮ್ಮೇನೋ ಹಪ್ಪಳ ಸುಡ್ತೀನಿ ಅಂತ ರೆಡಿ ಆಗೈತೆ ವಾ ಅಯ್ಯ ನಾಚಿಕೆ ಅಂದಳ ಮತ್ತು ಇನ್ಮೇಲೆ ಕನ್ಸಿಸ್ಟೆನ್ಸಿಯಾಗಿ ಇನ್ಮೇಲೆ ವೀಡಿಯೋ ಮಾಡೋಣ ಅತ್ಲಾಗ ಅದನ್ನಾರು ಮಾಡ್ತೀನಿ ಹಾಂ ಯಾಕೆ ಅಂತ ಹೇಳಿದ್ರೆ ವೀಡಿಯೋ ಮಾಡೋಕ್ಕೆ ಐತೆ ವೀಡಿಯೋ ಇಷ್ಟು ದಿವಸ ಮಾಡ್ತಿರ್ಲಿಲ್ಲ ಅವಾಗ ನಿಮ್ಮಲ್ಲಿ ಹಾಂ ಬದುಕೈತಮ್ಮ ಬದುಕಿಲ್ಲ ಅಂತೇನಲ್ಲ ಇನ್ಮೇಲೆ ಬದುಕಿನ ಜೊತೆ ವೀಡಿಯೋನು ಮಾಡೋಣ ಅಂತ ಅಷ್ಟೇ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಈಗ ಮುಂಚೆ ನೆಟ್ವರ್ಕ್ ಇರಲಿಲ್ಲ ಎಡಿಟಿಂಗಿಗೆ ಸಮಸ್ಯೆ ಆಗ್ತಿತ್ತು ಫೋನು ಇರ್ತಿರ್ಲಿಲ್ಲ ಲ್ಯಾಪ್ಟಾಪ್ ಇರಲಿಲ್ಲ ಈಗ ಎಲ್ಲದೂ ಐತೆ ನೆಟ್ವರ್ಕು ಐತೆ ಸಿಮ್ ತಗೊಂಡಿದ್ದೀನಿ ಜಿಯೋ ಸಿಮ್ನ ಹಂಗಾಗಿ ಎಲ್ಲದೂ ಐತೆ ಇನ್ಮೇಲೆ ವೀಡಿಯೋನಾರು ಎಡಿಟ್ ಮಾಡಿ ಒಂದು ಸ್ವಲ್ಪ ಅಪ್ಲೋಡ್ ಮಾಡಿ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಅಪ್ಲೋಡ್ ಮಾಡೋಣ ಅಂತ ಡೈಲಿ ಇನ್ಮೇಲೆ ಏನಾದರೂ ಒಂದು ವೀಡಿಯೋ ಮಾಡೋಣ ಅಂತ ಕರೆಕ್ಟ್ ಏನಮ್ಮ ಏನೋ ಮಾಡೋ ಅಂತೀಯ ಏನೋ ಒಂದು ಮಾಡ್ತೀನಿ ಚಳಿ ಆಗ್ತಿಲ್ಲ ನಮ್ಮ ಈಗ ಮಳೆ ಬಂದಿರೋದಕ್ಕೂ ಅದಕ್ಕೂ ಸಿಕ್ಕಾಬಿಟ್ಟೆ ಚಳಿ ಆಗ್ತಿತ್ತು ನನಗಂತೂ ನಿಮ್ಮೂರಲ್ಲಿ ಹೆಂಗೆ ಬಂದೈತೆ ಮಳೆ ಏನು ಎತ್ತ ಅಂತ ಹಂಗೆ ಒಂದು ಸ್ವಲ್ಪ ಹೇಳ್ರಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತೀನಿ ಏನಾಗುತ್ತೆ ಹೆಂಗೆ ಅಂತ ಗೊತ್ತಿಲ್ಲ ನಂಗೆ ಅಪ್ಲೋಡ್ ಮಾಡೋ ಅಂತ ಮಾಡ್ತೀನಿ ನೋಡುವ ಇವತ್ತಿನ ವೀಡಿಯೋ ಔಟ್ಪುಟ್ ಹೆಂಗೆ ಬಂದೈತೆ ಏನೋ ಅಂತ ಗೊತ್ತಿಲ್ಲ ಯಾವ ಥರನಾರ ಬರಲಿ ಇನ್ಮೇಲೆ ವೀಡಿಯೋ ಕನ್ಸಿಸ್ಟೆನ್ಸಿಯಾಗಿ ಈಗ ಒಂದೇ ಸತಿ ನಾನು ಅಂಬಾನಿ ಆಗ್ತೀನಿ ಅಂತಲೇ ಹೇಳೋಕ್ಕಾಗಲ್ಲ ಒಂದೇ ಒಂದು ಹೆಜ್ಜೆನ ಹಿಡ್ಕೊಂಡು ಹೋಗೋಣ ಏನೋ ಒಂದು ಆಗೋಣ ಅದ್ರ ಮೇಲೆ ಮುಂದಿಂದು ನೀವೇ ಬಿಟ್ಟಿದ್ದು ಅದು ಹೇಳಿ ಬಿಟ್ಟಿದ್ದು ಅಷ್ಟೇ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗುವ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಲು ನೇಮ್ ಬಂದ್ಬಿಟ್ಟು ಅದೇ ಉದಯ್ ಟ್ರ್ಯಾಕ್ಸ್ ಅಂತಲೇ ಅದ್ರಾಗೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಮುಂಚೆ ಕೋಟೆನಾಡು ಉದಯ್ ಅಂತ ಇತ್ತು ಅದು 4-5 ವರ್ಷ ಸುಮಾರು ಹಳೇ ಜಿಮೇಲ್ ಐ ಡಿ ಅದರಲ್ಲಿ ಏನು ಮಾಡೋದು ಒಂದು ಹೊಸ ಯೂನಿಕಲ್ಲಿ ಏನಾರ ಒಂದು ಹೆಸರು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಉದಯ್ ಟ್ರ್ಯಾಕ್ಸ್ ಅಂತ ಇಟ್ಕೊಂಡಿದ್ದೀನಿ ಉದಯ್ ಟ್ರ್ಯಾಕ್ಸ್ ಅಂದರೆ ಏನು ಅಂತ ಸ್ವಲ್ಪ ದಿವಸ ಹೇಳಿ ವಿಡಿಯೋ ಮಾಡ್ತೀನಿ ಇನ್ನು ಸಿಗುವ ಬಾಯ್ ಮತ್ತೆ ನಾಳೆ ಸಿಗ್ತೀನಿ ಬಾಯ್